Hello everyone, you are watching News Insights. ನಾನು ಮಾಧವ್ ಬಡ್ಶೇಶಿ ಅಂತ ಈಗ ಕರೆಂಟ್ ಪ್ರೆಸಿಡೆಂಟ್ ಆಫ್ ಕ್ಲಿಕ್. ನಂದಿದು 2ನೇ ಟರ್ಮು. ಸೊ ಇಲ್ಲ ಹೋದ ವರ್ಷ ನಾವು ಕ್ಲಿಕ್ಟ್ರಾನಿಕಾ 2025 ಅಂತ ಮಾಡಿದ್ವಿ ಫೆಬ್ರವರಿ 6 ಆ್ಯಂಡ್ 7ಗೆ. ಈ ವರ್ಷ ನಾವು ಜುಲೈಗೆ ಶಿಫ್ಟ್ ಮಾಡಿಕೊಂಡು ಇವತ್ತು ಈ ಸರ್ತಿ 3 ದಿವಸದ್ದು ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರು ಬರೀ 2 ದಿವಸ ಆಯಿತು. ಈ ಸರ್ತಿ 3 ದಿವಸ ಎಕ್ಸಿಬಿಷನ್ನು, 3 ದಿವಸನೂ ಕಾನ್ಫರೆನ್ಸ್ ಇಟ್ಕೊಂಡಿದ್ದೀವಿ. ಒಂದು ವಿಶೇಷ ಏನಂದರೆ ವೆಂಡರ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ನಾಳೆ ಒಂದು ಫುಲ್ ಡೇ ವಿ ಆರ್ ಡೆಡಿಕೇಟಿಂಗ್. ಅದರಲ್ಲಿ ಈ ಪ್ರೈವೇಟ್ ಕಂಪ್ನಿಗಳು, ದೊಡ್ಡ ಕಂಪ್ನಿಗಳು, ಟಿ ಕನೆಕ್ಟಿವಿಟಿ, ಆಮೇಲೆ ABB ಅಂತ ಕಂಪ್ನಿಯೂ ಅವರು ಬರ್ತಾಯಿದ್ದಾರೆ. ಸಿಮಿಲರ್ಲಿ ಈ ಪಬ್ಲಿಕ್ ಸೆಕ್ಟರ್ಸ್ ಯೂನಿಟ್ಸಲ್ಲಿ ಬೆಲ್ನವರು, ಆಮೇಲೆ HAL, DRDO, ಡಿಫೆನ್ಸ್ನವ್ರು ಬರ್ತಾಯಿದ್ದಾರೆ, ಆಮೇಲೆ BHLನವ್ರು ಬರ್ತಾಯಿದ್ದಾರೆ. ಇವರೆಲ್ಲರೂ ನಮ್ಮ ಸ್ಟಾಲ್ಸ್, ನಮ್ಮ ಮೆಂಬರ್ ಕಂಪ್ನೀಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರದ್ದು ಏನಾದರೂ ಪ್ರಾಡಕ್ಟ್ಸ್ ತೊಗೊಳ್ಬೋದು ಅಂತಿದ್ದರೆ ಡೆಫಿನೆಟ್ಲಿ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾರೆ. ಇಲ್ಲಾಂದರೆ ಹೊಸ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇದ್ದರೆ ಅದು ಕೂಡ ಅವರು ಮಾಡ್ತಾರೆ ನಮ್ಮ ಜೊತೆಗೆ. ಅದರಿಂದ ಅದೇ ವಿಶೇಷ ಇರೋದು. ಆಮೇಲೆ ಇಲ್ಲಿ ಒಂದು 60 ಸ್ಟಾಲು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು. ಅದರಲ್ಲಿ ತುಂಬ ಜನ ಬಂದಿದ್ದಾರೆ. ಒಂದು ಸ್ವಲ್ಪ ಕನ್ಸ್ಯೂಮರ್ ಓರಿಯೆಂಟೆಡು ಇದ್ದಾರೆ. ಅಂದರೆ ಈ ಎನ್ಕರೇಜ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಖಾದಿಯವರು ಇದ್ದಾರೆ, ಮಿಲೆಟ್ನವ್ರು ಇದ್ದಾರೆ. ಅಂದರೆ ಒಂದು ಆರ್ಗ್ಯಾನಿಕ್ ಇದನ್ನು ಸ್ವಲ್ಪ ಎನ್ಕರೇಜ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈ 3 ದಿವಸ ಫಂಕ್ಷನ್ ಆದಮೇಲೆ 3ನೇ ದಿವಸ ನಮಗೆ ವ್ಯಾಲಿಡಿಕ್ಟರಿ ಫಂಕ್ಷನಲ್ಲಿ ಈ ಅವಾರ್ಡ್ಸನ್ನು ಕೊಡೋದು ಅಂತ ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಮೆಂಬರ್ಸಲ್ಲಿ ರೆಕಗ್ನೈಸ್ ಮಾಡಿ ಯಾರು ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡಿದ್ದಾರೆ, ಇನ್ನೊಬ್ಬರು ಇನ್ನೋವೇಟಿವ್ ಪ್ರಾಡಕ್ಟ್ ಮಾಡಿದ್ದಾರೆ, ಒಂದು ವಿಮೆನ್ ಎಂಟರ್ಪ್ರೈಸ್ ರೆಕಗ್ನೈಸ್ ಮಾಡಿಬಿಟ್ಟು ನಾವು ಅವ್ರಿಗೂ ಕೂಡ ಅವಾರ್ಡ್ ಕೊಡ್ತಾಯಿದ್ವಿ. ಸೊ ಒಂದು 5 ಅವಾರ್ಡು ಪ್ಲ್ಯಾನ್ ಮಾಡಿದ್ವಿ. ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ವಿ. ಆಮೇಲೆ ಇವತ್ತು ನಾವು ಈ ಮೆಂಬರ್ ಡೈರೆಕ್ಟ್ರಿ ಅನ್ನೋದನ್ನು ಒಂದು ರಿಲೀಸ್ ಮಾಡ್ತಾಯಿದ್ವಿ. ಅದು ಬೆಳಗ್ಗೆ ಆಗಬೇಕಾಗಿತ್ತು, ಡಿಲೇ ಆಯಿತು ಬರೋದು. ಸೊ ಇವತ್ತು ಮಾಡದೆ ಇವತ್ತು ಆದರೆ ಮಾಡ್ತೀವಿ, ಇಲ್ಲಾಂದರೆ ಡೆಫಿನೆಟ್ಲಿ ನಾವು ಶನಿವಾರ ವ್ಯಾಲಿಡಿಕ್ಟ್ ದಿವಸ ನಾವು ಮಾಡ್ತೀವಿ. ಇದು ಫಸ್ಟ್ ಟೈಮ್ ನಮ್ಮದೊಂದು 300 ಜನ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗಲಿ, ಆಮೇಲೆ ಬೇರೆಯವ್ರಿಗೂ ಮೆಂಬರ್ಸ್ ಯಾರು ಅಂತ ಗೊತ್ತಾಗಲಿ ಅಂತ ಒಂದು ಡೈರೆಕ್ಟ್ರಿ ಒಂದು ಓಪನ್ ಮಾಡ್ತಾಯಿದ್ವಿ. ಓಕೆ, ಚೀಫ್ ಗೆಸ್ಟಾಗಿ ಯಾರಾದರೂ ಬಂದಿದ್ರು ಸರ್? ನಮ್ಮ ಚೀಫ್ ಗೆಸ್ಟಲ್ಲಿ ಇದು ಕಿಟ್ಸ್ ಅಂತ ಇದೆ, ಅವರಲ್ಲಿ ಅವ್ರ MD ಬಂದಿದ್ದರು. ಸೊ ಅವ್ರು ಬಂದು ಇದನ್ನು ಇನಾಗ್ರೇಟ್ ಮಾಡಿದರು. ಅವ್ರು ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದರು. 11 ಗಂಟೆ ಒಳಗಡೆ ನಾನು ಹೋಗ್ಬೇಕಂದ್ರು, ಆದರೂ ನಾವು ಬಿಡಲಿಲ್ಲ. ಯಾಕಂದರೆ ನಮ್ಮದು ಈ ESDM ಸೇರುತ್ತೆ. ನಾವೇನು ಕ್ಲಿಕ್ ಮಾಡಿದ್ದೀವಿ ಎಲ್ಲ ESDM ಸೇರುತ್ತೆ, ಎಲೆಕ್ಟ್ರಾನಿಕ್ ಡಿಸೈನ್ ಆ್ಯಂಡ್ ಸಿಸ್ಟಮ್ ಡಿಸೈನ್ ಅಂತ ಮ್ಯಾನುಫ್ಯಾಕ್ಚರಿಂಗ್. ಇದು ನಮ್ಮದೊಂದು ನಮಗವರು KIDB 11.5 ಎಕರೆ ಜಮೀನು ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ. ಅಲ್ಲಿ ಒಬ್ಬೇನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಇಂಡಸ್ಟ್ರಿ ಮೆಂಬರ್ಸ್ ಎಲ್ಲ ಅಲ್ಲಿ ಇಂಡಸ್ಟ್ರಿ ಕಟ್ತಾ ಇದ್ದಾರೆ. ಸೊ ಅದು KIDBಯಿಂದ ಬಂದಿದೆ. ಇವರು ಕಿಟ್ಸ್ ಯಾಕಂದರೆ ಅವ್ರು ESDM ಇನ್ಚಾರ್ಜ್, ಅಂದರೆ ITBT, ನಮ್ಮ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರಲ್ಲ ಮಿನಿಸ್ಟ್ರು, ಅವ್ರ ಅಂಡರು ITBT ಇದೆ. ITBT ಅಂಡರು ಈ ಕಿಟ್ಸ್ ಅಂತ ಅನ್ನೋದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಬರುತ್ತೆ. ಸೊ ಅವ್ರನ್ನ ಅದಕ್ಕೆ ಬೇಕು ಅಂತ ನಾವೇನು ಮಾಡಿದ್ವಿ, ಅವರು ಕರೆಕ್ಟಾಗಿರೋ ಚೀಫ್ ಗೆಸ್ಟ್ ಅಂತ ಅವ್ರನ್ನ ಕರೆಸಿ ನಾವು ಇನಾಗ್ರೇಷನ್ ಮಾಡಿಸಿದ್ವಿ. ಸರ್, ಒಟ್ಟು ಎಷ್ಟು ಕಂಪ್ನಿಗಳು ಭಾಗವಹಿಸಿದ್ರು? ಇಲ್ಲಿ ಭಾಗವಹಿಸಿದ್ದು ಆ್ಯಕ್ಚುಲಿ ಒಂದು 40-45 ಕಂಪ್ನಿ ಇದೆ. ಎಲ್ಲ ನಮ್ಮ ಮೆಂಬರ್ ಕಂಪ್ನಿ ಇದ್ದಾರೆ. ಈ ಕನ್ಸ್ಯೂಮರಲ್ಲಿ ಒಂದು 4-5 ಕನ್ಸ್ಯೂಮರ್ ಮಾತ್ರ ಅವ್ರು ನಮ್ಮ ಮೆಂಬರ್ ಇಲ್ಲ, ಅವ್ರು ಮೆಂಬರ್ ಆಗ್ತೀವಿ ಅಂದಿದ್ದಾರೆ. ಅವ್ರು ಆ ಥರ ಪ್ಲೇಸ್ಮೆಂಟು ಇದೆ, ಪ್ಲೇಸ್ಮೆಂಟು ಕೊಡ್ತಾರೆ. ನೀವು ಇಲ್ಲಿ ನಮ್ಮ ಸ್ಟಾಲ್ಗೆ ಹೋಗಿ ಕೆಲವರು ಕೇಳಿದರೆ ಪ್ಲೇಸ್ಮೆಂಟ್ ಕೂಡ ಕೊಡ್ತೀವಿ, ಟ್ರೈನಿಂಗ್ ಕೂಡ ಕೊಡ್ತೀವಿ. ಆಮೇಲೆ ಇಂಟರ್ನ್ಶಿಪ್ ಬೇಕಂದರೆ ಇಂಟರ್ನ್ಶಿಪ್ ಕೂಡ ಕೊಡ್ತೀವಿ. ನನ್ನ ಹೆಸರು ಮಾಧವ್ ಬಡ್ಶೇಶಿ ಅಂತ, ಈಗ ಕರೆಂಟ್ ಪ್ರೆಸಿಡೆಂಟ್. ಓಕೆ, ಥ್ಯಾಂಕ್ ಯು. ಹೇಳಿ, ನಾನು ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಕ್ಲಿಕ್ಟ್ರಾನಿಕಾ 2026ದು ಕನ್ವೀನರ್ ಆಗಿದ್ದೀನಿ. ನಾನು 3 ದಿನದ್ದು ಇದು ಕಾನ್ಫರೆನ್ಸಲ್ಲಿ ನಾವು ಟೆಕ್ನಾಲಜಿ ಸೆಷನ್ಸ್ ಮಾಡ್ತಾಯಿದ್ದೀವಿ. ಇನಾಗ್ರೇಷನ್ನು ನಾವು ಇವಾಗ ಇದು ಕಿಟ್ಸ್ MD ಅವ್ರು ಬಂದಿದ್ದರು, ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿದ್ದೀವಿ ನಾವು. ಆಮೇಲೆ ಸುಂದರರಾಮನ್ ಅಂತ ಹೇಳಿ ವಿಪ್ರೋ ರಿಸರ್ಚ್ ಹೆಡ್ ಅವ್ರು ಬಂದಿದ್ದರು. ಆಮೇಲೆ ನಮ್ಮ ಓನ್ ಮಿಸ್ಸಸ್ ಸುಮಾರೆಡ್ಡಿ ಅಂತ ಹೇಳಿ ಪ್ರೆಸಿಡೆಂಟ್ FKCCI ಅವರು ಬಂದು ಈ ಪರ್ಟಿಕ್ಯುಲರ್ ಉದ್ಘಾಟನೆ ಸಮಾರಂಭ ಮಾಡಿದ್ದಾರೆ. ನಮ್ಮಲ್ಲಿ ಇವಾಗ 50+ ಸ್ಟಾಲ್ಸ್ ಎಕ್ಸಿಬಿಷನ್ಸ್ ಮಾಡಿದ್ದಾರೆ. MSME ಫ್ರಮ್ ಇನ್ ದ ಏರಿಯಾಸ್ ಆಫ್ ಎಲೆಕ್ಟ್ರಾನಿಕ್ಸ್, ಇನ್ನೋವೇಷನ್ ಆ್ಯಂಡ್ IT ಸೆಗ್ಮೆಂಟಿಂದ ಎಲ್ಲರೂ ಇನ್ವೇಷನ್ ಹಾಕಿದ್ದಾರೆ, ಎಕ್ಸಿಬಿಷನ್ ಸ್ಟಾಲ್ಸ್ ಹಾಕಿದ್ದಾರೆ. ಕಾನ್ಫರೆನ್ಸ್ ಟೆಕ್ನಾಲಜಿ ಥೀಮಲ್ಲಿ ನಾವು ಎಲೆಕ್ಟ್ರಾನಿಕ್ ಸೆಕ್ಟರ್ನಲ್ಲಿ ಹೇಗೆ ನಮ್ಮ MSMEs ಅವರು ಇನ್ನೋವೇಟ್ ಮಾಡ್ಬೋದು, ಕೊಲ್ಯಾಬ್ರೇಟ್ ಮಾಡ್ಬೋದು ಗೌರ್ಮೆಂಟ್ನವ್ರ ಜೊತೆ ಅಷ್ಟೇ. ಆಮೇಲೆ MSME ಸ್ಕೀಮ್ಸ್ ಡಿಪ್ಲಾಯ್ಮೆಂಟ್ ಇರ್ಬೋದು, ಮತ್ತು ಸ್ಕಿಲ್ಲಿಂಗ್ ಆಪರ್ಚುನಿಟೀಸ್ ಇರ್ಬೋದು, ಅವ್ರನ್ನ ನಾವು ಹೇಗೆ ಎನೇಬಲ್ ಮಾಡ್ಬೋದು, MSMEಸನ್ನು ನಾವು ಹೇಗೆ ಎನೇಬಲ್ ಮಾಡಬೇಕು ಅಂತ ಹೇಳಿ ಈ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ನಾವು ಈ 3 ದಿನದ್ದು ಶಿಬಿರ ಇಟ್ಕೊಂಡಿದ್ದೀವಿ. ತಾವೆಲ್ಲ ಬಂದು ಈ ಪರ್ಟಿಕ್ಯುಲರ್ ಶಿಬಿರದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಕೇಳ್ಕೊತಾ